ಅನ್ವೇಷಣೆಗೆ ಸ್ವಾಗತ. ಇದೇ ಮೊದಲ ಬಾರಿಗೆ ಸೌಜನ್ಯ ಪ್ರಕರಣದಲ್ಲಿ ನೀವು ಇಲ್ಲಿಯವರೆಗೂ ಕೇಳದ ಅಧಿಕೃತವಾಗಿ ಬೆಳ್ತಂಗಡಿ ಪೊಲೀಸರೇ ನೀಡಿರೋ ಒಂದು ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ. ಅಷ್ಟಕ್ಕೂ ಅದೇನು ಅಂತೀರಾ? ಈ ಸೌಜನ್ಯ ಮೇಲೆ ಆಗಲಿ ಅಥವಾ ಯಮುನಾ ಮೇಲೆ ಆಗಲಿ ಅತ್ಯಾಚಾರವೇ ಆಗಿಲ್ಲ ಎನ್ನುವುದು, ಅವರನ್ನ ಕೇವಲ ಕೊಲೆ ಮಾಡಿದ್ದಾರಷ್ಟೇ ಎನ್ನುವುದು. ಇಂತಹ ಸ್ಫೋಟಕ ಮಾಹಿತಿಯನ್ನ ಅಧಿಕೃತವಾಗಿ ನೀಡಿರೋದು ಬೇರೆ ಯಾರು ಅಲ್ಲ ಸ್ವಾಮಿ, ಬೆಳ್ತಂಗಡಿ ಪೊಲೀಸರು. ಇಷ್ಟಕ್ಕೂ ಈ ಸ್ಫೋಟಕ ಮಾಹಿತಿಯನ್ನ ಬೆಳ್ತಂಗಡಿ ಪೊಲೀಸರು ಯಾರಿಗೆ ನೀಡಿದ್ರು? ಅವರು ನೀಡಿರುವ ಅಧಿಕೃತ ದಾಖಲೆಯಲ್ಲಿ ಸೌಜನ್ಯ ಸೇರಿದಂತೆ ಧರ್ಮಸ್ಥಳ ಗ್ರಾಮ ಹಾಗೂ ಉಜಿರೆ ಗ್ರಾಮದ ಭಾಗದಲ್ಲಿ 2001ರಿಂದ 2012ರವರೆಗೂ ನಡೆದಿರೋ ಕೊಲೆಗಳೆಷ್ಟು, ಕೊಲೆ ಆದವರು ಯಾರು, ಅತ್ಯಾಚಾರಗಳೆಷ್ಟು, ಆತ್ಮಹತ್ಯೆಗಳೆಷ್ಟು ಎನ್ನುವ ಕಂಪ್ಲೀಟ್ ವಿವರ ಇಂದು ನಾವು ನಿಮ್ಮ ಮುಂದೆ ದಾಖಲೆ ಸಮೇತ ಇಡ್ತಿದ್ದೇವೆ. ಆ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಸ್ನೇಹಿತರೆ, 2012ರಲ್ಲಿ ನಾಗರಿಕ ಸೇವಾ ಟ್ರಸ್ಟ್ನ ಸೋಮನಾಥ್ ನಾಯಕ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಒಂದು RTI ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯಲ್ಲಿ ಸೋಮನಾಥ್ ನಾಯಕ್ ಕೇಳಿದ ಮಾಹಿತಿ ಏನು ಗೊತ್ತಾ? ಧರ್ಮಸ್ಥಳ ಗ್ರಾಮ ಹಾಗೂ ಉಜಿರೆ ಭಾಗದಲ್ಲಿ 2001ರ ಜನವರಿ 1ರಿಂದ 2012ರ ಅಕ್ಟೋಬರ್ 13ರವರೆಗೂ ನಡೆದಿರುವ ಕೊಲೆಗಳೆಷ್ಟು, ಆತ್ಮಹತ್ಯೆಗಳೆಷ್ಟು ಹಾಗೂ ಅತ್ಯಾಚಾರಗಳೆಷ್ಟು ಎನ್ನುವ ಮಾಹಿತಿ ಕೇಳಿದ್ರು. ಹೀಗೆ ಸೋಮನಾಥ್ ನಾಯಕ್ ಕೇಳಿದ ಮಾಹಿತಿಗೆ ಸಂಬಂಧಪಟ್ಟಂತೆ ಪೂರ್ಣ ದಾಖಲೆಯನ್ನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ತಮ್ಮ ಸಹಿ ಹಾಕಿ 2012ರ ನವೆಂಬರ್ 21ರಂದು ನೀಡಿದ್ರು. ಬೆಳ್ತಂಗಡಿ ಪೊಲೀಸರು ಅಧಿಕೃತವಾಗಿಯೇ ನೀಡಿರೋ ದಾಖಲೆ ಪ್ರಕಾರ ಮೊದಲಿಗೆ 2001ರಿಂದ 2012ರವರೆಗೂ ಧರ್ಮಸ್ಥಳ ಗ್ರಾಮ ಹಾಗೂ ಉಜಿರೆ ಭಾಗದಲ್ಲಿ ಆಗಿರೋ ಕೊಲೆಗಳೆಷ್ಟು, ಅತ್ಯಾಚಾರಗಳೆಷ್ಟು ಅಂತ ಹೇಳ್ಬಿಡ್ತೀವಿ. 2002ರಲ್ಲಿ ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಗೋದಾವರಿ ವಸತಿ ಗೃಹದಲ್ಲಿ ಅಪರಿಚಿತ ಹೆಂಗಸು ಕೊಲೆಯಾಗಿದ್ರು. 2003ರಲ್ಲಿ ಕುಶಾಲಪ್ಪ ಗೌಡ, ರಘುಚಂದ್ರ, ಗಂಗಾಧರ್ ಎನ್ನುವ 3 ಮಂದಿಯನ್ನ ಧರ್ಮಸ್ಥಳ ಗ್ರಾಮದ ಪಾಂಗಾಳ ದರ್ಕಾಸು ಮನೆಯಲ್ಲಿ ಕೊಲೆ ಮಾಡಿದ್ರು. 2005ರಲ್ಲಿ ಉಜಿರೆ ಗ್ರಾಮದ ಬಾವಡಿ ಬೈಲಿಯಲ್ಲಿ ಶ್ರೀಮತಿ ಮೋಹಿನಿ ಎನ್ನುವವರ ಕೊಲೆಯಾಗಿತ್ತು. ಉಜಿರೆ ಗ್ರಾಮದ ಮನಿಕೆ ಎಂಬಲ್ಲಿ ವಸಂತ ಪೂಜಾರಿಯನ್ನ 2005ರಲ್ಲಿ ಕೊಲೆ ಮಾಡಲಾಗಿತ್ತು. ಉಜಿರೆ ಗ್ರಾಮದ ಅರಳಿ ಬೈಲು ಎಂಬಲ್ಲಿ ಶ್ರೀಮತಿ ಸುಮತಿ ಪ್ರಸಾದ್ ಹಾಗೂ ಲಾವಣ್ಯ ಎಂಬುವವರ ಕೊಲೆ 2005ರಲ್ಲೇ ನಡೆದಿತ್ತು. 2007ರಲ್ಲಿ ಧರ್ಮಸ್ಥಳ ಗ್ರಾಮದ ವಿಜಯ ಕ್ಯಾಂಟೀನ್ ಹಿಂಭಾಗದಲ್ಲಿ ಪ್ರಶಾಂತ್ ಪಾಟೀಲ್ ಎನ್ನುವ ವ್ಯಕ್ತಿಯ ಕೊಲೆಯಾಗಿತ್ತು. 2008ರಲ್ಲಿ ಧರ್ಮಸ್ಥಳ ಗ್ರಾಮದ ಕಂಚಿಮಾರು ಬೈಲು ಪೋಸೊಟ್ಟು ಎಂಬಲ್ಲಿ ಶ್ರೀಮತಿ ಕುಸುಮ ಎನ್ನುವವರ ಕೊಲೆಗೀಡಾಗಿದ್ರು. 2010ರಲ್ಲಿ ಧರ್ಮಸ್ಥಳ ಗ್ರಾಮದ ಶರಾವತಿ ವಸತಿ ಗೃಹದ ಕೊಠಡಿ ಸಂಖ್ಯೆ 246ರಲ್ಲಿ ಅಪರಿಚಿತ ಮಹಿಳೆಯ ಕೊಲೆಯಾಗಿತ್ತು. 2012ರಲ್ಲಿ ಧರ್ಮಸ್ಥಳ ಗ್ರಾಮದ ಬೋಳಿಯಾರ್ ಎಂಬಲ್ಲಿ ಶಶೀಂದ್ರ ಎನ್ನುವ ವ್ಯಕ್ತಿಯ ಕೊಲೆಯಾಗಿತ್ತು. 2012ರಲ್ಲಿ ಧರ್ಮಸ್ಥಳ ಗ್ರಾಮದ ಪೂರ್ಜೆ ಬೈಲು ಎಂಬಲ್ಲಿ ನಾರಾಯಣ್ ಸಫಲ್ಯ ಹಾಗೂ ಅವರ ತಂಗಿ ಯಮುನಾಳನ್ನ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. ಧರ್ಮಸ್ಥಳ ಗ್ರಾಮದ ಸ್ನಾನ ಘಟ್ಟದ ಬಳಿ ಇರುವ ಕಾಡು ಪ್ರದೇಶದಲ್ಲಿ ಕುಮಾರಿ ಸೌಜನ್ಯ ಕೊಲೆ ನಡೆದಿತ್ತು. ಹೀಗೆ ಒಟ್ಟು 12 ವರ್ಷದಲ್ಲಿ 11 ಕೊಲೆ ಪ್ರಕರಣಗಳು ನಡೆದಿವೆ. ಈ ಪ್ರಕರಣಗಳಲ್ಲಿ ಒಟ್ಟು 16 ಮಂದಿ ಕೊಲೆಯಾಗಿದ್ದಾರೆ. ಇಷ್ಟು ಕೊಲೆಗಳಲ್ಲಿ ಯುವತಿ ಸೇರಿದಂತೆ 8 ಮಂದಿ ಮಹಿಳೆಯರಿದ್ದಾರೆ. ಬೆಳ್ತಂಗಡಿ ಪೊಲೀಸರು ನೀಡಿರೋ ಈ ಮಾಹಿತಿಯಲ್ಲಿ ಮತ್ತೊಂದು ಗಂಭೀರ ವಿಚಾರ ಅಡಗಿದೆ. ಅದೇನಪ್ಪಾ ಅಂದ್ರೆ, ಸೌಜನ್ಯಾಳದ್ದು ಕೇವಲ ಕೊಲೆ ಎನ್ನುವ ಮಾಹಿತಿ ನೀಡಿದ್ದಾರೆ. ಆದರೆ ಅದೇ ಮಾಹಿತಿ ಹಕ್ಕು ನೀಡಿರುವ ದಾಖಲೆಯಲ್ಲಿ 250/2012 ಭಾರತೀಯ ದಂಡ ಸಂಹಿತೆ 376 ಹಾಗೂ 302 ಸೆಕ್ಷನ್ ಅಂತ ಉಲ್ಲೇಖಿಸಿದ್ದಾರೆ. ಸಾಮಾನ್ಯವಾಗಿ 376 ಸೆಕ್ಷನ್ ಹಾಕೋದು ಅತ್ಯಾಚಾರ ನಡೆದಿದ್ದ ಸಂದರ್ಭದಲ್ಲಿ ಮಾತ್ರ. ಸೌಜನ್ಯ ಪ್ರಕರಣದಲ್ಲಿ 376 ಸೆಕ್ಷನ್ ಹಾಕಿದ ಮೇಲೂ ಸೌಜನ್ಯ ಮೇಲೆ ಅತ್ಯಾಚಾರ ಆಗಿಲ್ಲ, ಕೇವಲ ಕೊಲೆಯಾಗಿದೆ ಅಂತಾನೆ ಬೆಳ್ತಂಗಡಿ ಪೊಲೀಸರು ಅಧಿಕೃತವಾಗಿ ಮಾಹಿತಿ ನೀಡಿದ್ದಾರೆ. ಇಷ್ಟು ಮಾತ್ರವಲ್ಲ, 2001 ಜನವರಿ 1ರಿಂದ 2012 ಅಕ್ಟೋಬರ್ 13ರವರೆಗೂ ಧರ್ಮಸ್ಥಳ ಹಾಗೂ ಉಜಿರೆ ಭಾಗದಲ್ಲಿ ಯಾವುದೇ ಅತ್ಯಾಚಾರ ಪ್ರಕರಣಗಳು ವರದಿಯಾಗಿಲ್ಲ ಎನ್ನುವುದನ್ನು ದಾಖಲೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ.
ಸ್ನೇಹಿತರೆ, ಒಂದು ಕಡೆ ಸಂತೋಷ್ ರಾವೇ ಸೌಜನ್ಯಾಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ದ ಅಂತ ಪೊಲೀಸರು ಆತನ ಲೈಂಗಿಕ ಸಾಮರ್ಥ್ಯದ ಸರ್ಟಿಫಿಕೇಟ್ಗಾಗಿ ವೈದ್ಯರ ಹತ್ರ ಕರೆದುಕೊಂಡು ಹೋಗಿದ್ರು. ಅಲ್ಲದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲೂ ಸೌಜನ್ಯಾಳ ಮೇಲೆ ಅತ್ಯಾಚಾರ ಮಾಡಿದ ನಂತರವೇ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಎನ್ನುವ ವಿಚಾರ ಉಲ್ಲೇಖವಾಗಿದೆ. ಅಲ್ಲದೆ ಸೌಜನ್ಯಾಳ ಖಾಸಗಿ ಭಾಗದಲ್ಲಿ ಅತ್ಯಾಚಾರ ಮಾಡಿದವರು 6 ಇಂಚು ಮಣ್ಣು ತುಂಬಿದ್ರು ಎನ್ನುವ ಸಂಗತಿ ಕೂಡ ಮೃತದೇಹ ಪರೀಕ್ಷೆಯಲ್ಲಿ ಮಾಡಿದ ವೈದ್ಯರು ರಿಪೋರ್ಟ್ ನಲ್ಲಿ ದಾಖಲಿಸಿದ್ದಾರೆ. ಆದರೂ ಬೆಳ್ತಂಗಡಿ ಪೊಲೀಸರು RTI ಅಡಿ ಸೋಮನಾಥ್ ನಾಯಕರಿಗೆ ನೀಡಿದ ಅಧಿಕೃತ ದಾಖಲೆಯಲ್ಲಿ ಸೌಜನ್ಯಾಳದ್ದು ಕೊಲೆ ಮಾತ್ರ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಇಂತಹ ಮಾಹಿತಿಯನ್ನ ಬೆಳ್ತಂಗಡಿ ಪೊಲೀಸರು ಸೌಜನ್ಯ ಪ್ರಕರಣ ನಡೆದ 1.5 ತಿಂಗಳ ಬಳಿಕ ಸೋಮನಾಥ್ ನಾಯಕ್ ಅವರಿಗೆ ಅಧಿಕೃತವಾಗಿ ನೀಡಿದ್ರು. ಈ ದಾಖಲೆಯಲ್ಲಿರೋ ಮಾಹಿತಿ ನೋಡಿದ ಮೇಲೆ ಬೆಳ್ತಂಗಡಿ ಪೊಲೀಸರು ಸೌಜನ್ಯ ಪ್ರಕರಣದಲ್ಲಿ ಮಾತ್ರವಲ್ಲ, ಯಮುನಾ ಸೇರಿದಂತೆ ಆ ಭಾಗದಲ್ಲಿ ನಡೆದಿರೋ ಹಲವು ಕೊಲೆಗಳ ಪ್ರಕರಣಗಳಲ್ಲಿ ಹೊರ ಜಗತ್ತಿಗೆ ಇಲ್ಲಿಯವರೆಗೂ ತಿಳಿಯದ ಭಯಾನಕ ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ ಎನ್ನುವ ಅನುಮಾನ ಮೂಡದೇ ಇರುವುದಿಲ್ಲ. ಇನ್ನು ಈ ವಿಚಾರವಾಗಿಯೇ 2016ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ VS ಉಗ್ರಪ್ಪ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿ ಅಸಹಜ ಸಾವುಗಳು ಭಾರಿ ಪ್ರಮಾಣದಲ್ಲಿ ಸಂಭವಿಸಿವೆ, ಈ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು ಅಂತ ಖಡಕ್ ಆದೇಶವನ್ನ ನೀಡಿದ್ರು. ಆದ್ರೆ ಈ ಬಗ್ಗೆ 2018ರಲ್ಲಿ ಸರ್ಕಾರಕ್ಕೆ ವರದಿಯೊಂದನ್ನ ಕೂಡ ಸಲ್ಲಿಸಲಾಗಿತ್ತು. ಆದ್ರೆ ಅದಾದ ಬಳಿಕ ಈ ಬಗ್ಗೆ ಸರ್ಕಾರ ತುಟ್ಟಿ ಪಿಟಕ್ಕಲಿಲ್ಲ. ಉಗ್ರಪ್ಪ ಕೂಡ ತನ್ನಗಾದ್ರು. ಹೀಗೆ 12 ವರ್ಷದಲ್ಲಿ 11 ಕೊಲೆಗಳಾಗಿವೆ. ಅತ್ಯಾಚಾರವಾಗಿದ್ರು ಯಾವುದೇ ಅತ್ಯಾಚಾರ ಪ್ರಕರಣಗಳು ನಡೆದಿಲ್ಲ ಅಂತ ಪೊಲೀಸರೇ ಮಾಹಿತಿ ನೀಡಿದ್ದಾರೆ. ಬೆಳ್ತಂಗಡಿ ಪೊಲೀಸರೇ ಅಧಿಕೃತವಾಗಿ ಸುಳ್ಳು ಮಾಹಿತಿಯನ್ನ ನೀಡಿದ್ದೇಕೆ? ಧರ್ಮಸ್ಥಳ ಗ್ರಾಮ ಹಾಗೂ ಉಜಿರೆ ಗ್ರಾಮದಲ್ಲಿ ನಡೆದಿರೋ ಕೊಲೆಗಳ ತನಿಖೆಯಲ್ಲಿ ಪೊಲೀಸರು ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡಿದ್ದೇಕೆ? ಒಂದು, ಇಡೀ ಪೊಲೀಸ್ ಸ್ಟೇಷನ್ ಅನ್ನೇ ಪ್ರಾಮಾಣಿಕವಾಗಿ ತನಿಖೆ ಮಾಡೋಕೆ ಬಿಡದೆ ಅತ್ಯಾಚಾರ ಕೊಲೆ ಪ್ರಕರಣಗಳನ್ನ ಭೇದಿಸೋಕೂ ಅವಕಾಶ ಇಲ್ಲದಂತೆ ಅಲ್ಲಿನ ಪೊಲೀಸರನ್ನ ಯಾವುದಾದ್ರೂ ದೈತ್ಯ ಶಕ್ತಿ ತಡೆದಿದ್ಯಾ? ಹಾಗೆ ತಡೆಯುತ್ತಿದ್ರೆ ಆ ಶಕ್ತಿ ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಂಡ್ರೆ ಸಾಕು. ಇಂದಿಗೂ ಭೇದಿಸಲಾಗದ ಸೌಜನ್ಯ, ಯಮುನಾ ಸೇರಿದಂತೆ ಅಲ್ಲಿ ನಡೆದಿರೋ ಹಲವು ಕೊಲೆಗಳ ಹಿಂದಿನ ಕೈಗಳು ಯಾರದ್ದು ಅಂತ ಗೊತ್ತಾಗೋದು 100ಕ್ಕೆ 100 ಸತ್ಯ. ಸ್ನೇಹಿತರೆ, ಇವತ್ತು ನಿಮಗೆ 2001ರ ಜನವರಿ 1ರಿಂದ 2012ರ ಅಕ್ಟೋಬರ್ 13ರವರೆಗೂ ಸೌಜನ್ಯ ಪ್ರಕರಣ ಸೇರಿದಂತೆ ಯಾರೆಲ್ಲ ಕೊಲೆಗಳಾಗಿದ್ದಾರೆ, ಅತ್ಯಾಚಾರ ನಡೆದಿದ್ರು, ಪೊಲೀಸರೇಕೆ ಅತ್ಯಾಚಾರ ಪ್ರಕರಣಗಳೇ ನಡೆದಿಲ್ಲ ಅಂತ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ವಿವರವಾಗಿ ತಿಳಿಸಿದ್ದೇವೆ. ಮುಂದಿನ ಭಾಗದಲ್ಲಿ ಅಲ್ಲಿ ನಡೆದಿರುವ ಆತ್ಮಹತ್ಯೆಗಳೆಷ್ಟು, ಅದರಲ್ಲಿ ಮಹಿಳೆಯರೆಷ್ಟು ಎನ್ನುವ ಬಗ್ಗೆ ಮತ್ತಷ್ಟು ವಿವರಗಳನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.